ರಾಜ್ಯ ರಾಜಕಾರಣದಲ್ಲಾಗ್ತಾ ಇರುವಂತಹ ಸೈಡ್ ಫೈಟ್ ಸಾಕಷ್ಟು ಬೆಳವಣಿಗೆಗಳಿಗೆ ಸಾಕ್ಷಿ ಆಗ್ತಾ ಇದೆ. ಈ ಬೆಳವಣಿಗೆಗಳು ಆರೋಪವನ್ನು ಎದುರಿಸ್ತಾ ಇರುವಂತಹ ಸಿಎಂ ಸಿದ್ದರಾಮಯ್ಯನವರಿಗೆ ನಟುಕವನ್ನು ಹುಟ್ಟಿಸಿದೆಯೋ ಇಲ್ವೋ ಗೊತ್ತಿಲ್ಲ. ಆದರೆ ಮೈಸೂರು ಭಾಗದ ಕೆಲ ರಾಜಕಾರಣಿಗಳಿಗಂತೂ ದಿಗಿಲನ್ನು ಹುಟ್ಟಿಸಿದೆಯಂತೆ. ಯಾಕಾಗಿ ಏನು ಕತೆ ಬನ್ನಿ ನೋಡ್ಕೊಂಡು ಬರೋಣ. ಚುರುಕು ಪಡೆದುಕೊಂಡ ಮೂಡ ಹಗರಣದ ತನಿಖೆ, ಮೂರು ಪಕ್ಷದ ನಾಯಕರಲ್ಲಿ ಭಯ ಹುಟ್ಟಿಸಿದ ತನಿಖೆ. ಮೂಡ ಹಗರಣದ ಕೇಂದ್ರ ಬಿಂದುವೇ ಮೈಸೂರು ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಹಂಚಿಕೆಯಾಗಿರುವ 50-50 ಅನುಪಾತದ ಸೈಟ್ಗಳು. ಮೇಲ್ನೋಟಕ್ಕೆ ಕೇವಲ ಸಿಎಂ ಸಿದ್ದರಾಮಯ್ಯನವರ ಪತ್ನಿಗೆ ಬಂದಿರುವ 14 ಸೈಟ್ಗಳ ವಿಚಾರ ಮಾತ್ರ ಹೆಚ್ಚು ಚರ್ಚೆಯಲ್ಲಿದೆ. ಆದರೆ ಇದೇ ಅನುಪಾತದಲ್ಲಿ 2018ರಿಂದ ಇಲ್ಲಿಯವರೆಗೂ ಮಂಜೂರಾಗಿರುವ ಸೈಟ್ಗಳ ಸಂಖ್ಯೆ 1000 ದಾಟ್ತಾ ಇದೆ. ಅಲ್ಲಿಗೆ ಜೆಡಿಎಸ್, ಬಿಜೆಪಿ ಮತ್ತು ಕಾಂಗ್ರೆಸ್ನ ಎಲ್ಲ ಮುಖಂಡರು, ಜನಪ್ರತಿನಿಧಿಗಳು ಇದರಲ್ಲಿ ಭಾಗಿಯಾಗಿರೋದು ಸ್ಪಷ್ಟವಾಗಿದೆ. ಸಿಎಂ ಅವರ ಕುಟುಂಬಕ್ಕೆ 50-50 ಅನುಪಾತದಲ್ಲಿ ಸೈಟ್ ಸಿಕ್ಕಿರುವಾಗ ತಮಗೆ ಬಂದಿರುವಂತಹ ಸೈಟ್ಗೆ ಯಾವ ತೊಂದರೆಯೂ ಇಲ್ಲ ಅಂತೇಳಿ ಬಹಳಷ್ಟು ಜನ ಅಂದ್ಕೊಂಡಿದ್ರು. ಆದರೆ ತನಿಖೆ ಸಾಗ್ತಾ ಇರುವ ರೀತಿ ನೋಡಿದ್ರೆ ಇವತ್ತಲ್ಲ ನಾಳೆ ಎಲ್ಲರ ಬಂಡವಾಳಗಳು ಕೂಡ ಬಹಿರಂಗವಾಗುವ ಸಾಧ್ಯತೆ ಇದೆ. ಇನ್ವೆಸ್ಟಿಗೇಷನ್ನಲ್ಲಿ ಯಾರ್ಯಾರು ಪ್ರಭಾವದ ಮೇರೆಗೆ ಸೈಟನ್ನು ಪಡೆದಿದ್ದಾರೆ, ಯಾರ ಹೆಸರಿನಲ್ಲಿ ಯಾರು ಬೇನಾಮಿಯಾಗಿದ್ದಾರೆ ಅನ್ನೋದು ಸ್ಪಷ್ಟವಾಗಿಬಿಟ್ರೆ ಎಲ್ಲಿ ಮರ್ಯಾದೆ ಮೂರ್ಪಾಲಾಗುತ್ತೆ ಅನ್ನುವಂತಹ ಭಯ 50-50 ಅನುಪಾತದ ಅಡಿ ಸೈಟ್ ಪಡೆದವರಲ್ಲಿ ಶುರುವಾಗಿದೆ. ಮರ್ಯಾದೆಯ ಜೊತೆಗೆ ಸೈಟುಗಳ ಜಪ್ತಿ ಆದರೆ ಕಥೆ ಏನು ಅನ್ನೋದು ಬಹಳಷ್ಟು ಜನರ ಟೆನ್ಷನ್ಗೂ ಕೂಡ ಕಾರಣವಾಗಿದೆ. ಒಟ್ಟಾರೆ ಮೂಡ ಹಗರಣದ ತನಿಖೆ ಜೋರಾಗ್ತಾ ಇದ್ದಂತೆ ಹಲವರಲ್ಲಿ ಭಯ ಅಂತೂ ಶುರುವಾಗಿದೆ. ಈ ತನಿಖೆಯ ಮೂಲಕ ಮೂಡ ಸ್ವಚ್ಛವಾದರೆ ಸಾಕು ಅಂತಿದ್ದಾರೆ ಮೈಸೂರಿನ ಪ್ರಜ್ಞಾವಂತ ಜನರು. ಕೆಪಿ ನಾಗರಾಜ್, ಪಬ್ಲಿಕ್ ಟಿವಿ, ಮೈಸೂರು.